ಫೀಟಲ್ ಡಾಪ್ಲರ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಓಕೆ, ಸೊ ಪ್ರೀವಿಯಸ್ ಅಲ್ಲಿ ನಾನು ಹೇಳಿರೋ ಹಾಗೆ ಡೇಟಿಂಗ್ ಸ್ಕ್ಯಾನ್, ಅನಾಮಲಿ, ಎನ್ ಟಿ ಇದೆಲ್ಲ 2D ಸ್ಕ್ಯಾನ್ ಅಂದರೆ ರೊಟೀನ್ ಅಲ್ಟ್ರಾಸೌಂಡ್. ಇದು ಕಾಮನ್ ಆಗಿ ಮಾಡುವಂತಹ ಟೆಕ್ನಾಲಜಿ ವೈಸ್ ನಾನು ಹೇಳ್ತಾ ಇದ್ದೀನಿ, ಕಾಮನ್ ಆಗಿ ಮಾಡುವಂತಹ ಅಲ್ಟ್ರಾಸೌಂಡ್. ಬಟ್ ಫೀಟಲ್ ಡಾಪ್ಲರ್ ಈಸ್ ಅನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಅಂದರೆ ಇದರಲ್ಲಿ ನಾವು ರೊಟೀನ್ ಅಲ್ಟ್ರಾಸೌಂಡ್ ಜೊತೆಗೆ ಡಾಪ್ಲರ್ ಅಂತ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಗುಗೆ ಬ್ಲಡ್ ಸಪ್ಲೈ ಹೇಗಿದೆ ಇದ್ರ ಬಗ್ಗೆ ನಾವು ಅಸೆಸ್ ಮಾಡ್ತೀವಿ. ಓಕೆ, ಅದಕ್ಕಿಂತ ಮುಂಚೆ ಇದಕ್ಕೆ ಪ್ರಿಪ್ರೇಷನ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯೂಶಲಿ ಡಾಪ್ಲರ್ನ ಗ್ರೋತ್ ಸ್ಕ್ಯಾನ್ ಜೊತೆಗೆ ಹೇಳಿರ್ತಾರೆ. ಓಕೆ, ಕೆಲವೊಂದ್ಸಲ ಇಂಡಿವಿಜುವಲ್ ಆಗಿ ಡಾಪ್ಲರ್ ಸ್ಕ್ಯಾನ್ ಹೇಳ್ತಾರೆ, ಬಟ್ ತುಂಬಾ ಸಲ ಏನು ಮೆಜಾರಿಟಿ ಆಫ್ ದ ಟೈಮ್ಸ್ ಗ್ರೋತ್ ಸ್ಕ್ಯಾನ್ ಜೊತೆ ಡಾಪ್ಲರ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿರ್ತಾರೆ. ಸೊ ಅಫ್ಕೋರ್ಸ್ ಪ್ರಿಪ್ರೇಷನ್ ಏನು ಅಂತಂದ್ರೆ, ಓಕೆ, ಎಲ್ಲ ಸ್ಟ್ಯಾಂಡರ್ಡ್ ಪ್ರೆಗ್ನೆನ್ಸಿ ಸ್ಕ್ಯಾನ್ಸ್ ತರ ಒರಿಜಿನಲ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ನಿಮ್ದು ಐಡಿ ಅಂಡ್ ಅಡ್ರೆಸ್ ಪ್ರೂಫ್ ಅಂಡ್ ಪ್ರೀವಿಯಸ್ ರಿಪೋರ್ಟ್ಸ್. ಅಂಡ್ ತಾಯಿ ಪ್ರಿಪ್ರೇಷನ್ ಏನು, ಇದಕ್ಕೆ ಖಾಲಿ ಹೊಟ್ಟೆಲಿರೋ ಅವಶ್ಯಕತೆ ಇಲ್ಲ ಅಂಡ್ ಫುಲ್ ಯೂರಿನರಿ ಬ್ಲಾಡರ್ ಇರೋ ಅವಶ್ಯಕತೆ ಇಲ್ಲ. ಓಕೆ, ತುಂಬಾ ಸಲ ಏನಾಗುತ್ತೆ, ಸ್ಕ್ಯಾನ್ಸ್ಗೆ ಬಂದಾಗ ಹಳೆ ರಿಪೋರ್ಟ್ಸ್ ತರೋದಿಲ್ಲ. ತುಂಬಾ ಸಲ ಹೆಂಗ್ ಹೇಳ್ತಾರೆ ಅಂತಂದ್ರೆ, ಸರ್ ಇಲ್ಲಿ ಮಾರ್ಕೆಟ್ಗೆ ಬಂದಿದ್ವಿ, ಹಂಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ, ಹಳೆ ರಿಪೋರ್ಟ್ ತರಲಿಲ್ಲ. ಹಂಗೆ ಮಾಡಲೇಬೇಡಿ. ಯಾಕಂತಂದ್ರೆ ಪ್ರೀವಿಯಸ್ ಸ್ಕ್ಯಾನಿಂದ ಏನಾಗುತ್ತೆ, ನನಗೆ ಓಕೆ ಡೆಲಿವರಿ ಡೇಟ್ ಏನೇ ಸೈನ್ ಮಾಡಿದ್ರು ಡೇಟಿಂಗ್ ಸ್ಕ್ಯಾನಲ್ಲಿ, ಅದ್ರ ಪ್ರಕಾರ ನಮಗೆ ಗ್ರೋತ್ ಅಸೆಸ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ.